ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಹೇಳು ಬಂಗಾರಿ, ಏನಾಯ್ತವತ್ತು? ಅವತ್ತು ಸುಂದ್ರಿ ನೋಡ್ಬೇಕು ಅಂತ ಬಂದೆ. ದಾರಿಲಿ ವಿರೂಪಾಕ್ಷ ಶಾಸ್ತ್ರಿಗಳು ಸಿಕ್ಕಿದ್ರು. ನನ್ನ ತಲೆ ಮುಟ್ಟಿದ್ರು. ಆಮೇಲೆ ಇಲ್ಲ, ಬಿಡಲ್ಲ. ಹೀಗಾಗಿರೋದಕ್ಕೆಲ್ಲ ಉತ್ತರ ಕೊಡ್ತೀನಿ. ಬಿಡಲ್ಲ ಯಾರನ್ನು. ನನ್ನ ಸುಂದ್ರಿ ಸಾವಿಗೆ ಯಾರ್ಯಾರ ಕಾರಣನೋ ಅವ್ರ ರುಂಡ ತೆಗೆದು ಅಮ್ಮನವ್ರ ಹೊಸಲ ಮೇಲೆ ಸಾಲಾಗಿ ಜೋಡಿಸ್ತೀನಿ. ಅಮ್ಮನವ್ರ ರಾಕ್ಷಸ ರುಂಡ ಚೆಂಡಾಡಿ ಮಾಲೆ ಹಾಕೊಂಡಂಗೆ ನಾನು ಸುಂದ್ರಿ ಕೊಂದವ್ರ ರುಂಡ ಚೆಂಡಾಡ್ತೀನಿ. ಮಾರಿಗುಡಿ ಹೇಳು, ಬಾ ಕಡೆ ಬಾ, ಹೇಳು. ನಿಧಾನ, ಕೂತು ತಗೋ, ನೀರು ಕುಡಿ. ಮಾರಿಗುಡಿ, ಏನಾಯ್ತು? ಮಾಂತೇಶ್, ನೀನು ಹೋಗು, ಅಲ್ಲಿರು. ಮಾರಿಗುಡಿ, ಭೇಟಿಗೆ ಅಂತ ಬಂದೆ, ನೀನೇ ಭೇಟಿಯಾಗಿ ಬಂದಿರೋ ಆಗಿದೆಯಲ್ಲ, ಏನಾಯ್ತು? ಹೀರ ಬಂದು ಹಿಗ್ಗ ಮುಗ್ಗ ಹೊಡೆದೋದ. ನನ್ನ ನೋಡಿದ್ರೆ ಹೆದರ್ಕೊಂಡು ಹುಚ್ಚ ಹೇಳ್ಕೊಳ್ತಿದ್ದವನು ಈಗ ಹುಲಿ ಥರ ಆಗೋಗಿದ್ದಾನೆ. ನಾನೇ ಮೊದಲು ಹೊಡೆದೆ, ಆಮೇಲೆ ಅವನು ಶುರು ಹಚ್ಕೊಂಡ. ಅವನು ಪ್ರತಿ ಸಲ ಹೊಡಿಬೇಕಾದ್ರೂ ನನ್ನ ಸುತ್ತ ಯಾರೋ ಓಡಾಡ್ದಾಗ್ತಿತ್ತು. ಆಗಲೇ ಶುರುವಾಗಿದೆ ಅಮ್ಮನವರ ಆಟ. ಏನು ಹೊಡ್ತಾ ಅದು, ಇನ್ನೂ ಸುಧಾರಿಸ್ಕೊಳಕ್ಕಾಗ್ತಿಲ್ಲ. ಈಗಲೇ ಎಚ್ಚರ ಆಗಿದೆ. ನೀನು ನೋಡಿದೆ, ನನ್ನ ಪುಣ್ಯ. ಇಲ್ಲ ಅಂದಿದ್ರೆ ನಾಯಿ ನನ್ನ ಋಣ ಕಚ್ಕೊಂಡು ಹೋಗಿರೋದು. ಈಗ ಅದನ್ನೇ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಯಾರೂ ಇಲ್ಲ ಅಲ್ಲ ನಿಮಗೆ. ಸರಿ, ನೀನು ಸುಧಾರಿಸ್ಕೊಳ್ಳೋದಕ್ಕೆ ಉಳ್ಕೊಳ್ಳೋದಕ್ಕೆ ಊರಾಚೆ ನಂದೇ ತೋಟದಲ್ಲಿ ಮನೆ ಇದೆ, ಅಲ್ಲಿಗೆ ಹೋಗಿ ಸುಧಾರಿಸ್ಕೋ. ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ಮುಂದಿನ ವಿಚಾರ ಆಮೇಲೆ ನೋಡೋಣ. ಮಂತೇಶ, ಬಾಯ್ಲೆ. ಇವನ್ ಕರ್ಕೊಂಡು ತೋಟದ ಮನೆಗೆ ಹೋಗಿ ಅಲ್ಲಿ ಇವನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹೇಳು. ನಾನು ನಡ್ಕೊಂಡು ಬರ್ತೀನಿ. ಎಲ್ಲ ಬಿಟ್ಟಿರೋ ವೈರಾಗಿಗಳಿಗೆ ಏನ್ ಚಿಂತೆ ಕಾಡ್ತಿದೆ? ಇನ್ನೂ ನಿದ್ದೆ ಬಂದಿಲ್ವಾ ಶಾಸ್ತ್ರಿಗಳೇ? ಇಲ್ಲ ತಾಯಿ, ಯಾಕೋ ನಿದ್ದೆ ಹತ್ರನೇ ಸುಳಿತಾ ಇಲ್ಲ. ಇತ್ತೀಚೆಗೆ ಮನಸ್ಸು ದ್ವಂದ್ವಕ್ಕೆ ಬೀಳ್ತಾ ಇದೆ. ಉತ್ತರನೇ ಸಿಗ್ತಾ ಇಲ್ಲ. ಈ ಜಗತ್ತು, ಈ ಸೃಷ್ಟಿ ಎಲ್ಲ ಆ ತಾಯಿ ಲೀಲೆ ಅಂತ ಎಷ್ಟು ಅಂದ್ಕೊಂಡ್ರು ಇನ್ನೂ ಗೊಂದಲನೇ. ಈಗಂಥ ಯಾವ ಸಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೀರಾ? ಅಮ್ಮನವರ ಈ ಸೃಷ್ಟಿನಲ್ಲಿ ಒಳ್ಳೆಯದು ಇದೆ, ಕೆಟ್ಟದೂ ಇದೆ. ಈ ದುಷ್ಟ ಶಕ್ತಿಗಳನ್ನೆಲ್ಲ ಅವಳೇ ಸೃಷ್ಟಿ ಮಾಡ್ತಾಳೆ, ಪುನಃ ಅವಳೇ ಸಂಹಾರ ಮಾಡ್ತಾಳೆ. ಇದೇ ಹೋರಾಟ ನಡೀತಾ ಇದೆ ಜಗತ್ತಿನಲ್ಲಿ. ಯಾಕೆ ಹೀಗೆ ಅಂತ ತಿಳಿತಾ ಇಲ್ಲ. ಈ ಸಂಶಯ ನಿಮಗೆ ಇವಾಗ ಹುಟ್ಕೊಂಡಿದ್ಯಾ? ಸತ್ಯದರ್ಶನ ಏನು ಅಂದರೆ ದುಷ್ಟಶಕ್ತಿ, ಶಿಷ್ಟಶಕ್ತಿ ಮನುಷ್ಯರ ಕಲ್ಪನೆ. ದಿನದಲ್ಲಿ ಹಗಲು ಇದೆ, ಇರುಳು ಇದೆ. ಭೂಮಿಯಲ್ಲಿ ಪಂಚಭೂತಗಳಿರುವಂತೆ ಈ ಜಗತ್ತಿನಲ್ಲಿ
ತ್ರಿಗುಣಗಳೆಂಬ 3 ಗುಣಗಳು ಆವರಿಸಿದೆ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಸತ್ವ ಅಂದರೆ ಸಾತ್ವಿಕತೆ, ಅದರ ಗುರುತು ಶ್ವೇತ, ಬಿಳಿ ಬಣ್ಣದಿಂದ ಗುರುತಿಸಲ್ಪಡುತ್ತೆ. ತಮೋ ಅಂದರೆ ಕತ್ತಲೆ, ಕಪ್ಪು ಇದರ ಗುರುತು. ಇದು ಯಾವಾಗಲೂ ನಿದ್ರೆ, ಅವಿವೇಕ, ವಿಧ್ವಂಸಕ ಕೃತ್ಯಗಳಲ್ಲೇ ಮುಳುಗಿರುತ್ತೆ. ಮದ, ಮತ್ಸರ, ಅಂಧಕಾರಗಳಲ್ಲಿ ತೊಡಗಿರುತ್ತೆ. ಇನ್ನು ರಜೋಗುಣ ಅಂದರೆ ರಜಸ್ಸು. ಇದು ಯಾವಾಗಲೂ ಉತ್ಸಾಹ, ಶಕ್ತಿ, ಆವೇಶ, ಹೋರಾಟದ ಚಟುವಟಿಕೆಯಲ್ಲಿ ತೊಡಗಿರುತ್ತೆ. ಸಾತ್ವಿಕತೆ ಉಚ್ಚ ಮಟ್ಟದಲ್ಲಿದ್ದರೂ ರಜೋಗುಣ, ತಮೋಗುಣಗಳ ಪ್ರಭಾವದಿಂದ ಕೆಳಗಿಳಿತಿರುತ್ತೆ. ಕಲಿಯುಗದ ಅಂತ್ಯಕ್ಕೆ ಜಗತ್ತನ್ನ ತಮೋಗುಣವೇ ಪ್ರಧಾನವಾಗಿ ಆಳುತ್ತೆ. ಆಗ ಸಂಪೂರ್ಣ ಪ್ರಳಯವಾಗುತ್ತೆ. ಅದಕ್ಕೆ ಸಾತ್ವಿಕರು ಯಾವತ್ತೂ ಎಚ್ಚರದಿಂದ ಅವರ ಶಕ್ತಿಯನ್ನ ರಕ್ಷಿಸ್ಕೋಬೇಕು. ಇದೆಲ್ಲವೂ ಅಮ್ಮನವರ ಸೃಷ್ಟಿಯೇ ಆಗಿದ್ದು, ಇದರಿಂದಲೇ ಎಲ್ಲ ಲೋಕ ವ್ಯವಹಾರವೂ ನಡೀತಿರುತ್ತೆ. ಅದು ಹಿಡಿತ ತಪ್ಪಿದಾಗ ಲೋಕ ರಕ್ಷಣೆಗೆ ಅಮ್ಮನವ್ರು ಬರ್ತಾರೆ. ಇದು ಅವರ ಲೋಕ ವ್ಯವಹಾರ. ಕೃತಾರ್ಥನಾದೆ ತಾಯಿ. ಜ್ಞಾನ ಅನ್ನೋದು ವಯಸ್ಸಿಂದ ಅಲ್ಲ, ಅನುಭವದಿಂದ ಬರೋದು. 100 ವೇದಾಂತಗಳನ್ನು ಓದಿದ್ರೂ ತಿಳಿದೇ ಇರೋ ಅರ್ಥಗಳನ್ನು ನಿಮ್ಮಿಂದ ಕೇಳಿ ನನ್ನ ಜ್ಞಾನ ಭಂಡಾರ ಹೆಚ್ಚಾಯಿತು ತಾಯಿ. ಕೃತಾರ್ಥನಾದೆ. ಏನೋ ಬಂಗಾರಿ ಇದು, ಬೆಳಿಗ್ಗೆನೆ ಬಂದ್ಬಿಟ್ಟಿದೀಯಾ? ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋದು ಬಿಟ್ಟು. ಉತ್ಸವದ ಕಾಲ, ಭಕ್ತಾದಿಗಳು ಬರೋದಕ್ಕೆ ಶುರು ಮಾಡಿರ್ತಾರೆ, ಅಲ್ಲಿರ್ಬೇಕಲ್ವಾ ನೀನು? ಸುಂದ್ರಿ ಹೇಗೆ ಸತ್ಲು? ನನಗೇನೋ ಗೊತ್ತು, ಯಾರೋ ಸಾಯಿಸಿರ್ತಾರೆ, ಸತ್ತಿರ್ತಾಳೆ. ಯಾರು ಪ್ರಾಣ ತೆಗೆದಿದ್ದಾರೆ ಅಂತ ನಿಮ್ಗೆ ಗೊತ್ತು. ಸುಂದ್ರಿ ಹೇಗೆ ಸತ್ಲು? ಹುಚ್ಚ, ಯಾರನ್ನ ಯಾವಾಗ ಹ್ಯಾಕ್ ಸಾಯಿಸಿರ್ತಾರೆ ಅಂತ ಹೇಳೋದಕ್ಕೆ ನಾನೇನು ಪತ್ತೇದಾರನ? ಅದನ್ನ ಹೋಗಿ ಪೊಲೀಸ್ ಸ್ಟೇಷನ್ ಕೇಳಬೇಕು. ಅದು ಬಿಟ್ಬಿಟ್ಟು ಬೆಳಿಗ್ಗೆನೆ ಇಲ್ಲಿಗೆ ಬಂದು ನನ್ನ ಸಾಲೆ ತಿನ್ಬೇಡ. ಹೋಗ್ತಾ ಇರು ದೇವಸ್ಥಾನಕ್ಕೆ. ಅವತ್ತು ನೀವು ನನ್ನ ತಲೆ ಮೇಲೆ ಕೈ ಇಟ್ರಿ, ಅಲ್ಲಿವರೆಗೂ ಸರಿಯಾಗಿದ್ದ. ಆಮೇಲೆ ಏನಾಯ್ತು? ಏನ್ ಮಾಡ್ತೀರಿ ಹೇಳಿ? ವಿವೇಕಿನ್ ತಗೊಂಡ್ಬಂದು ಪ್ರತಿದಿನ ಏನಾದ್ರೂ ಎಡವಟ್ಟು ಆಗ್ತಾನೆ ಇರುತ್ತೆ ನಿನ್ಗೆ. ಮುಂಚೆನೆ ನೀನ್ ಎಡವಟ್ರೆ ಅಲ್ವೋ, ನನ್ನ ಹತ್ರ ಬಂದು ಕೈ ಮುಗಿದವ್ರಿಗೆಲ್ಲ ನಾನು ಆಶೀರ್ವಾದ ಮಾಡ್ತೀನಿ. ಅವ್ರಿಗೆ ಯಾರಿಗೋ ಏನೋ ಆಯ್ತು ಅಂದರೆ ಅದಕ್ಕೆ ನಾನೇನ್ ಮಾಡೋದಕ್ಕಾಗುತ್ತೆ? ಹೋಗಿಲ್ಲಿಂದ. ಉತ್ತರ ಸಿಗೋವರೆಗೂ ನಾವು ಹೋಗಲ್ಲ. ಪ್ರಾರಬ್ಧವೇ. ಗಿರೀಶ, ರಮೇಶ, ಎಲ್ಲಿದ್ರೆ ಬನ್ನಿ ಇಲ್ಲಿ. ಈ ಪೇಡನ್ನು ತಗೊಂಡು ಹೊರಗಡೆ ಹಾಕಿ. ಎಲ್ರೋ ನಾ ಪ್ರಾರಬ್ಧಗಳು ಎಲ್ಲಿ ಸತ್ತು ಹೋದ್ರು ಸರಿಯಾದ ಸಮಯಕ್ಕೆ ಯಾವನೂ ಇರೋದಿಲ್ಲ. ಸರಿ, ಈಗ ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಆಯ್ತಾ? ನನಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡು, 12 ಗಂಟೆ ಮೇಲೆ ಬಾ, ಕವಡೆ ಹಾಕಿ ಉತ್ತರ ಕೇಳೋಣ. ಅವಾಗ ಸಿಗುತ್ತೆ ನಿಮಗೆ. ಈಗ ಹೋಗು.
ಸುಂದ್ರಿನ್ ಕೊಂದವ್ರು ಯಾರು ಶಾಸ್ತ್ರಿಗಳೇ? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ನನಗೇನು ಗೊತ್ತು ಯಾರು ಕೊಂದ್ರು ಅಂತ? ಮತ್ತೆ 12 ಗಂಟೆಗೆ ಹೇಳ್ತೀನಿ ಅಂದ್ರಿ. 12 ಆಯ್ತು, ಹೇಳಿ ಕೌಡೆ ಹಾಕಿ. ಕೌಡೆ ಹಾಕೋ ಸ್ಥಳನ ಇದು? ಎಲ್ಲಿ ಅಂದ್ರೆ ಅಲ್ಲಿ ಕೌಡೆ ಹಾಕ್ತಾ ಹೊತ್ಕೊಳ್ಳೋದಕ್ಕಾಗುತ್ತಾ ಅವಿವೇಕಿಂತಂದು? ಹಾಗಾದ್ರೆ ಪಕ್ಕಕ್ಕೆ ಹೋಗೋಣ ಬನ್ನಿ, ಅಶ್ವತ್ಥ ಕಟ್ಟೆ ಹತ್ರ, ಅಲ್ಲಿ ತಂಪಾಗಿರುತ್ತೆ, ಅಲ್ಲೇ ಕೌಡೆ ಹಾಕಿ. ತಂಪಾಗಿರುತ್ತೆ. ಆಮೇಲೆ ಹೋಗೋಬರೋ ಭಕ್ತರೆಲ್ಲ ನನ್ನ ನೋಡಿ ದೇವಸ್ಥಾನದ ಧರ್ಮದರ್ಶಿಯಾಗಿರೋದು ಬಿಟ್ಬಿಟ್ಟು ಕವಡೆ ಶಾಸ್ತ್ರ ಹೇಳೋಕೆ ಶುರು ಮಾಡಿದ್ದಾರೆ ಅಂತ ಎಲ್ಲರೂ ಶಾಸ್ತ್ರ ಕೇಳೋದಕ್ಕೆ ಶುರು ಮಾಡಿ. ಬೇಡ ಬಿಡಿ, ದೇವಸ್ಥಾನದ ಕಚೇರಿಗೆ ಹೋಗೋಣ. ಅಲ್ಲಿ ನಿಮ್ ಗುಮಾಸ್ತರು ಬಿಟ್ರೆ ಮತ್ತೆ ಯಾರು ಇರಲ್ಲ. ಆ ಗುಮಾಸ್ತರು ಯಾರಿಗೂ ಹೇಳಲ್ಲ, ನಿಮ್ಮವ್ರೆ ಅವರು. ಹುಚ್ಚುಚ್ಚಾಗ ಆಡಬೇಡ. ಚಿಕ್ಕಣ್ಣಂಗೆ ಹೇಳಿದ್ರೆ ನಿನ್ನ ದೌಡೆ ಮುರಿತಾನೆ, ಅರ್ಥ ಮಾಡ್ಕೋ. ಚಿಕ್ಕಣ್ಣ 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 ದೂರದಲ್ಲಿ ಕಾರ್ ಹತ್ತಿದ್ದಾನೆ. ನೀವು ಕೂಗೋದು ಕೇಳಿಸಲ್ಲ ಅವನ್ಗೆ. ಹೇಳಿ, ಸುಂದ್ರಿನ್ ಕೊಂದವ್ರು ಯಾರು? ಕೌಡೆ ಹಾಕಿ ಈಗ್ಲೇ. 12 ಗಂಟೆಗೆ ಹೇಳ್ತೀನಿ ಅಂದ್ರಿ, 12 ಗಂಟೆ ಆಗೋಯ್ತು. ನೋಡು ಬಂಗಾರಿ, ನಾನು ಹೇಳಿದ್ದು ದಿನದ 12 ಗಂಟೆ ಅಲ್ಲ, ಮಧ್ಯರಾತ್ರಿ 12 ಗಂಟೆ ಕಳೆದ ಮೇಲೆ ಅಂತ ಹೇಳಿದ್ದು. ಮಧ್ಯರಾತ್ರಿ 12 ಗಂಟೆ ಕಳೆದ ಮೇಲೆ ನೀನು ಏನು ಬೇಕಾದರೂ ಕೇಳು, ನಾನು ಹೇಳ್ತೀನಿ. ಆಯ್ತಾ? ಯಾರದು? ಬಂದೆ. ರಾತ್ರಿ 12 ಗಂಟೆ ಆಯ್ತು, ಕೌಡೆ ಹಾಕ್ತೀರಾ? ಸುಂದ್ರಿನ್ ಯಾರು ಕೊಂದಿದ್ದು ಅಂತ ಕೌಡೆ ನೋಡಿ ಹೇಳ್ತೀರಾ? ಯಾವ ಸೀಮೆ ಚಿಗಣೆನಯ್ಯ ನೀನು? ಶನಿ ಬೆನ್ಗಂಟ್ಕುಂಡ ಗಂಟ್ಕೊಂಡಿದ್ಯಲ್ಲ, ನನಗೆ ನೀನು ಪ್ರಾಣ ತಿಂತಿಯಲ್ಲಯ್ಯ. ಇವತ್ತು ಮಾಡ್ತೇನೆ ನಿನಗೆ. ನಿನ್ನ ಕೈ ಕಾಲುಗಳನ್ನು ಮುರಿದು ಆಸ್ಪತ್ರೆಗೆ ಕಳಿಸ್ಕೊಡ್ತೀನಿ. ಆಗ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ ಅಂತ. ಹರೀಶ, ರಮೇಶ ಎಲ್ಲ ಹಾಳಾಗೋದ್ರು? ಅವರಿಬ್ರು ಕುಡ್ದು ಜಗ್ಲಿ ಮನ್ ಮಲಗಿದ್ದಾರೆ. ತುಂಬಾ ಹೊತ್ತೆ ಬಸ್ದೆ, ಎದ್ದೇಳಲೇ ಇಲ್ಲ. ಆಮೇಲೆ ಇಲ್ಲಿಗೆ ಬಂದಿದ್ದು. ಪ್ರಶ್ನೆ ಕೇಳಿ ಶಾಸ್ತ್ರಿಗಳೇ, ಸುಂದ್ರಿನ್ ಯಾರು ಕೊಂದಿದ್ದು? ಸರಿ, ಈಗ ಹೋಗು, ನಾಳೆ ಬಾ. ದೇವಸ್ಥಾನದಲ್ಲಿ ಇವತ್ತು ಪೂಜೆ ಅದು ಇದು ಅಂತ ನನಗೆ ಸುಸ್ತಾಗಿದೆ, ಕಣ್ಣಿಗಳಿತಾ ಇದೆ. ಈಗ ಹೊರಡು, ನಾಳೆ ಬಾ. ಇಲ್ಲ, ನೀವು ಕೌಡೆ ಹಾಕೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಪ್ರಾರಬ್ಧ ಕರ್ಮ, ಎಲ್ಲಿಂದ ಗಂಟು ಬಿದ್ದಿಯೋ ನನಗೆ? ಏನ್ ಹೇಳ್ತವೆ ಶಾಸ್ತ್ರಿಗಳೇ ಕೌಡೆಗಳು? ಈಗ ಹೋಗಿ ಮಲ್ಕೋ. ಸುಂದ್ರೀನ್ ಕೊಂದವ್ರು ಯಾರು ಅನ್ನೋದು ನಿನ್ನ ಕನಸಿನಲ್ಲಿ ಕಾಣಿಸುತ್ತೆ. ತೆಪ್ಪಿಗೆ ಹೋಗಿ ಕಣ್ಣು ಮುಚ್ಕೊಂಡು ಮಲಕ್ಕು ಅಂತ ಈ ಕವಡೆಗಳು ಹೇಳ್ತಾ ಇದೆ. ಸಂತೋಷನಾ? ಹೌದಾ?
ಕವಡೆ ಹಾಕಿದ್ದಕ್ಕೆ ದಕ್ಷಿಣ ತಗೊಳ್ಳಿ ಶಾಸ್ತ್ರಿಗಳೇ. ಬಂಗಾರಿ, ಯಾವ ಕಡೆ ಹೊರಟೆ? ಸುಂದ್ರಿ ಮನೆ ಹೊರಟೆ ಶಾಸ್ತ್ರಿಗಳೇ. ಪಂಚಾಕ್ಷರಗಳು ದೇವಸ್ಥಾನದ ಹತ್ರ ಸಿಕ್ಕಿದ್ರು, ಲೆಕ್ಕದ ಪುಸ್ತಕ ಕೊಟ್ಬಾ ಅಂತ ಹೇಳಿದ್ರು, ಅದಕ್ಕೆ ಹೊರಟಿದ್ದೀನಿ. ಓ ಹೌದಾ? ನಿಮ್ ತಾಯಿ ಹೇಗಿದ್ದಾರೆ? ಹುಷಾರಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಹೇಗಿದ್ದಾರೋ ಹಾಗಿದ್ದಾರೆ ಶಾಸ್ತ್ರಿಗಳೇ. ನಿಮ್ಮನ್ನು ನೋಡೋಣ ಅಂತ ನಿಮ್ಮ ಮನೆಗೆ ಹೋಗಿದ್ದೆ. ಹೇಗಿದ್ರು ದೇವಸ್ಥಾನ ಕೆಡಿಸ್ತಾ ರಜೆ ಇದೆಯಲ್ಲ, ಅಮ್ಮನ ಊರಿಗೆ ಕರ್ಕೊಂಡು ಹೋಗ್ಬರೋಣ ಅಂತ. ಅದಕ್ಕೇನಂತೆ, ಹೋಗ, ಒಳ್ಳೇದಾಗುತ್ತೆ. ನಮಸ್ಕಾರ ಮಾಡು, ಆಶೀರ್ವಾದ ಮಾಡ್ತೀನಿ ಒಳ್ಳೇದಾಗಲಿ ಅಂತ. ವಿರೂಪಾಕ್ಷ ಶಾಸ್ತ್ರಿಗಳು ಕವಡೆ ಹಾಕಿ ಹೇಳಿದ್ರು, ಸುಂದ್ರನ್ ಕೊಂದವನು ಕನ್ಸಲ್ಲಿ ಕಾಣಿಸ್ತಾನೆ ಅಂತ. ಮತ್ತೆ ಅವರೇ ಕಾಣಿಸ್ಕೊಂಡ್ರಲ್ಲ ಕನ್ಸಲ್ಲಿ. ಅವತ್ತು ಸುಂದ್ರಿ ಮನೆಗೆ ಹೊರಟಿದ್ದೆ. ದಾರಿಲಿ ವಿರೂಪಾಕ್ಷ ಶಾಸ್ತ್ರಿಗಳು ಸಿಕ್ಕಿದ್ರು, ತಲೆ ಮೇಲೆ ಕೈ ಇಟ್ರು. ಅಲ್ಲಿಂದ ಆಚೆಗೆ ಏನು ಗೊತ್ತಾಗ್ದೆ ನನ್ನ ಬುದ್ಧಿನೇ ಮಂಕಾಗೋಯ್ತು. ಆಮೇಲೆ ನೋಡಿದ್ರೆ ಎಲ್ಲರೂ ಸುಂದರಿ ನೀನೇ ಕರ್ಕೊಂಡು ಹೋಗಿದ್ದು ಅಂದ್ರು. ಕಡೆಗೆ ಸಿಕ್ಕಿದ್ದು ಸುಂದರಿ ಹೆಣ. ಅಂದ್ರೆ ಸುಂದ್ರಿನ್ ಕೊಂದಿದ್ದು ವಿರೂಪಾಕ್ಷ ಶಾಸ್ತ್ರಿಗಳ. ಅವರೇ ನನ್ನ ಸುಂದ್ರಿನ್ ಕೊಂದಿದ್ದು. ಅವರಲ್ಲ ಅಂದ್ರೆ ನನ್ನ ತಲೆ ಮೇಲೆ ಕೈ ಇಟ್ಮೇಲೆ ನನಗೆ ಯಾಕೆ ಏನು ಗೊತ್ತಾಗಿಲ್ಲ. ತಮಟೆ ಈರ ನನ್ನ ಕಾಲ್ ನೆಕ್ತಿದ್ದ. ಅವನ್ನ ನಮ್ಮೂರಲ್ಲಿ ಸೆಲ್ನಲ್ಲಿ ಕೂಡ ಹಾಕಿದ್ದೆ. ಅಲ್ಲಿಂದ ಹೆಂಗೋ ತಪ್ಪಿಸ್ಕೊಂಡು ಇಲ್ಲಿ ಬಂದು ಒಕ್ಕರ್ಸ್ಕೊಂಡ. ನಾನು ಈ ಊರಿಗೆ ಬಂದಾಗಲೂ ಅವನ್ನ ಕಾಡಲ್ಲಿ ಕಟ್ ಹಾಕಿದ್ದೆ, ಯಾವ್ದಾರ ಕಾಡು ಪ್ರಾಣಿಗಳು ತಿನ್ಕೊಂಡು ಹೋಗ್ಲಿ ಅಂತ. ಆದ್ರೂ ಹೆಂಗೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಈಗಲಾದರೂ ತಿಳಿತಲ್ಲ, ಇದೆಲ್ಲ ಅಮ್ಮನವ್ರ ಕುತಂತ್ರ ಅಂತ. ನಮಗೂ ಹೀಗೆ ಆಟ ಆಡ್ತಿಲ್ಲ. ಈಗ ನಾವು 3 ಜನನೂ ಅವಳಿಗೆ ಶತ್ರುಗಳು. ಅದಕ್ಕೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ತಿದ್ದಾಳೆ. ಈಗಲಾದರೂ ಅರ್ಥ ಆಯ್ತಲ್ಲ, ನಾವು ಹೇಳಿದ್ದು ಸತ್ಯ ಅಂತ. ಎಂತೆಂಥ ಹೊಡೆದಾಟ ನೋಡಿರೋ ನಾನು. ಇದುವರೆಗೂ ಒಬ್ಬರು ನನ್ನ ಮೈ ಮುಟ್ಟಿರಲಿಲ್ಲ. ಆದರೆ ಇವನು ಅಪ್ಪ ಎಂಥ ಹೊಡೆತ. 24 ಗಂಟೆ ಎಚ್ಚರ ಬಿದ್ದಿದ್ದೆ ಅಂದರೆ ನೀವು ಹೇಳೋದು ನಂಬಲೇಬೇಕು. ಇನ್ನು ಅನುಮಾನ ಬೇಡ.
ಈಗ ನಾವು 3 ಜನ ಒಟ್ಟುಗೂಡಿದ್ರೆ ಇದನ್ನೆಲ್ಲ ನಿಭಾಯಿಸ್ಕೊಂಡು ಬರ್ಬೋದು. ಇಲ್ಲದೇ ಇದ್ರೆ ತುಂಬ ಕಷ್ಟ ಆಗುತ್ತೆ. ಇದು ಜನ್ಮ ಜನ್ಮಾಂತರದ ಅನುಬಂಧ. ಹಾಗಿದ್ರೆ ನನ್ನ ಹಳೆಯ ಜನ್ಮದಲ್ಲಿ ಇದು ಯಾವುದೋ ವಿಷ್ಣು ಚಕ್ರಕ್ಕೆ ದುಂಬಾಲ್ ಬಿದ್ದಿದ್ನ? ಇದು ವಿಷ್ಣು ಚಕ್ರ ಅಲ್ಲ, ಶ್ರೀಚಕ್ರ, ಅಮ್ಮನವರ ಶ್ರೀಚಕ್ರ.